Di sini papi dah. ರೈತರೆಲ್ಲ ಕಣ ಹೊಲ ಉಳಿದಿಲ್ಲ ರೈತನೇ ಕಲ ಅವನು ದನ ಕಟ್ಟೋದು ರೈತನೇ. ಅಣ್ಣ ನಮಸ್ತೆ, ಏನು ನಿಮ್ಮ ಹೆಸರು? ಶಶಾಂಕ್ ಕುಮಾರ್. ಏನು ಅನ್ನನೇ ಹಾಕ್ಲಿವಾ ದೇವಸ್ಥಾನದ ಹತ್ರ? ಅನ್ನ ಹಾಕ್ತಾರೆ. ಮತ್ತೆ ಗಟ್ಟಿಯಾಗಿ ಮಾತಾಡು. ಅನ್ನ ಈಗ ತಾನೇ ಉಣ್ಕೊಂಬಂದ್ವಿ, ಗಂಟು ಕಟ್ಕೊಂಡಂಗೆ ಆಗ್ಬಿಟ್ಟದೆ. ಯಾಕೆ? ಯಾಕೆಂದ್ರೆ ಇಬ್ನಿ ಕುಡ್ದಿ ಇಬ್ನಿನ ಒಲ್ಲಲ್ಲಿ ಎಷ್ಟು ದಿನ ಆಯ್ತಪ್ಪ ಬಂದು? ರಾತ್ರಿ ಬಂದದ್ದು. ರಾತ್ರಿ ಬಂದು ಇಬ್ನಿ ಎಷ್ಟು ಕುಡ್ದು ಬಿಟ್ಟೆ ಮತ್ತೆ? ರಾತ್ರಿ ಎಲ್ಲ ಚಳಿ ಹಿಡಿತ ಕುಂದ ಗಾಡಿ ಕೆಳಗೆ ಮಣಗಿದೆ ಹೊಡೆದಪ್ಪ ಹಾಕೊಂಡು. ನಾನೇ ರಾತ್ರಿ ಬಂದು ಶೂಟ್ ಮಾಡ್ಕೊಂಡು ಹೋಗಿದ್ದೀನಿ ಕ್ಯಾಮ್ರಾದಲ್ಲಿ. ನನ್ನ ಮುಂದೆನೇ ಸುಳ್ಳು ಹೇಳ್ತಿಲ್ಲ ನೀನು. ಇನ್ನೆಷ್ಟು ಸುಳ್ಳು ಹೇಳ್ಬೋದು ನಿಂದ ನಿನ್ನ ಬಗ್ಗೆ ಹೆಂಗಾರೆ? ಏನು ನಿನ್ನ ಹೆಸರು? ಶಶಾಂಕ್. ಶಶಾಂಕ್. ಯಾವ ಊರು ತಮ್ಮದು? ಚೊಟ್ನಳ್ಳಿ. ಎಲ್ಲಿ ಬರ್ತದೆ ಅದು? ಚೊಟ್ನಳ್ಳಿ. ಯಾವ ತಾಲೂಕು? ಮಂಡ್ಯ ಜಿಲ್ಲೆ, ಶ್ರೀರಂಗಪಟ್ಟಣ ತಾಲೂಕು. ಓಕೆ, ಇವು ಯಾರೋ ಇವು? ನಿಮ್ಮವೇನೆ. ಈಗ ನೀನು 120 ಊಟ ಮಾಡಿರೋದ ಅಥವಾ ಜೊತೆನೇ ತಂದಿರೋದಾ? ಓಕೆ. ಈಗ ಜೊತೆ ತಂದು ಎಷ್ಟು ದಿನ ಆಯಿತು? ಒಂದು ತಿಂಗಳ ಮೇಲೆ ಆಯ್ತಾ ಇದೆ. ಒಂದು ತಿಂಗಳು. ಎಲ್ಲಿ ತಂದಿದ್ದೀವೋ ಜೊತೆ? ಇಲ್ಲಿ ಗಮನಹಳ್ಳಿಯಲ್ಲಿ. ಅಂದರೆ ಹಳ್ಳಿಗಳ ಮೇಲೇ ತೊಗೊಂಬಂದಿದ್ಯಾ? ಓಕೆ. ಏನು ಕೆಲಸ ಮಾಡ್ತೀಯ ಇದರಲ್ಲಿ? ಇವರಲ್ಲಿ ಎತ್ತುಗಾಡಿ ಗಾಡಿ ಕಟ್ಕೊಂಡು ಸೊಪ್ಪು ಇರ್ತೀವಿ. ಹಾಂ. ಉಳುಮೆ ಮಾಡ್ತೀವಿ. ಹಾಂ. ನಿಜ ಹೇಳ್ತಾ ಇದೆಯೋ? ಸುಳ್ಳು ಹೇಳ್ತಿಲ್ಲ. ಹೇಳ್ತಾರ. ಅಲ್ಲ, ಇಬ್ನಿನೇ ಬಿದ್ದಿಲ್ಲ, ಬೇಸಿಗೆ ಕಾಲ ಹಾಕೊಂಡು ಹೊಡಿತದೆ, ಇಬ್ನಿ ಬಿದ್ದದೆ ಏನು ಸುಳ್ಳು ಹೇಳಿದ್ಯಾ? ರಾತ್ರಿ ಬಂದೇವಿ ಜಾತ್ರೆಗೆ. ಜಾತ್ರೆ ಮಾಡ್ಕೊಂತೀವಿ, ಊರ್ ಹೋಗ್ತೀವಿ. ಇನ್ನೇನು ಉಳಿಗೆ ಸೊಪ್ಪು ಕುಯ್ಕೊಂಡು ಸೊಪ್ಪು ಹಾಕೊಂಡು ದನಪ ನೋಡ್ಕೊಂಡು ಇರೋದೇ ಆ ಥರ. ಹಂಗ ನೀನು ಹೇಳ್ತಿರೋದೆಲ್ಲ ನಿಜನೇ? ಸತ್ವಾಗ್ಲೂ ನಿಜವೇ. ನಾನು ಇದನ್ನ ನಂಬೇಕು. ನಿನ್ನ ಮಗನ ಮೇಲೆ ಆಣೆ ಮಾಡು. ಇನ್ನ ಮದುವೆ ಆಗಲಿಲ್ವ ನೀನು? ನಾನು ಎಲ್ಲೋ ಮದುವೆ ಆಗ್ಬಿಟ್ಟಿದ್ಯಾ ಅಂತ ಅನ್ಕೊಂಡು ಟೆನ್ಷನ್ ಆಗ್ಬಿಟ್ಟಿದೆ ಈಗ. ಓ ಹಂಗೆ. ಅದಕ್ಕೆ ಈಗ ಈ ದನ ಕರ ಎಲ್ಲ ಸಾಕ್ತಾ ಇದೆಯಲ್ಲ, ಈ ಏಜಲ್ಲಿ ಏನಕ್ಕೆ ಬೇಕು ನಿನಗೆ ಇವು? ಅದೊಂಥರ ಕ್ರೇಜು. ಏಕೆ? ಖುಷಿ, ಹಿಂಗ್ ಖುಷಿ ಮಾಡೋಗ್ತಾರೆ ಬಂದು. ಓ ಪಾರ್ಟಿ ಮಾಡಕ್ಕೆ ಅಂದ್ರೆ ನೀನು ಜಾತ್ರೆ ಮಾಡ್ತೇ? ದನ ಕಟ್ಟ ಜಾತ್ರೆ ಮಾಡೋದು ಅಷ್ಟೇ ಖುಷಿ. ಓ ಹಂಗೆ. ಈಗೆಲ್ಲ ಉಣ್ಣಕ್ಕೆ ತಿನ್ನಕ್ಕೆಲ್ಲ ಪಾರ್ಟಿ ಮಾಡ್ತಿರಲ್ಲ ಇಲ್ಲಿ ಇರೋದಕ್ಕೆ? ಓ ಹಂಗೆ. ಆ ಥರ ಮನೆಯಿಂದ ತುಂಬ್ಕೊ ಬರೋದು? ಮನೆಯಿಂದ ಅಳಸ್ಕದೀವ 3 ದಿನ 4 ದಿನ ಗಂಟ ಅಳಸ್ಕೊಂಡ. ಅದಕ್ಕೆ ಇಲ್ಲೇ ಮಾಡ್ಕೊಬಿಡೋಣ ಅಂತ ಅದಕ್ಕೆ ಗ್ಯಾಸ್ ಗೀಸ್ ಎಲ್ಲ ಎತ್ಕೊಂಡ್ಬಿಟ್ಟಿದ್ರಿ? ಬಿರಿಯಾನಿ ಮಾಡ್ತೀವಿ. ಹಾಂ. ಆ ಥರ ಚಿಕನ್ ಗ್ರೇವಿ ಮಾಡಿದ್ದು, ಅನ್ನ ಮಾಡ್ಕೊಂಡಿದ್ದು ಉಂಡು. ಹಾಂ. ಆ ಥರ. ಓಕೆ. ಈಗ ಇದ್ರಲ್ಲಿ ಎಲ್ಲ ಹಂಗಾರೆ ವ್ಯವಸಾಯ ಮಾಡ್ತೀರಿ? ವ್ಯವಸಾಯ ಮಾಡ್ತೀವಿ. ಅಪ್ಪಿ ಕಟ್ಟಿದ್ರೆ ಹೋಗ್ದೆ ಹೋದ್ರಿ? ಈಗ ಕಲಿಸ್ತೀವಿ. ಇವಾಗ ಹೋಯ್ತವ? ಗ್ಯಾರಂಟಿ? ನಿನ್ನ ಮಾತನ್ನ ನಾವು ನಂಬೋದು ಸತ್ಯವಾಗ್ಲು. ರೈತರಿಗೆ ಹಂಗಾರೆ ಒಳ್ಳೇದಾಯ್ತದೆ ನಿನ್ನ ಹತ್ರ ಇಟ್ಕೊಂಡ್ರೆ. ಯಾಗಲ ಈಗ ಹೇಳ್ದಲ್ಲ, ಇದು ಒಪ್ಕೊಂಡೆ ಬೇಕಾರೆ. ಈ ಯಾಗಲು ಮಾಡೋದಲ್ಲ, ಇದೆಲ್ಲ ಕೆಲಸ ಮಾಡಿದ್ರು ಎಗಲು ಮಾಡ್ಬೋದು, ಕೆಲಸ ಮಾಡ್ದೇನೆ ಎಗಲು ಮಾಡ್ಬೋದು. 4-5 ಥರ ಅದೆಲ್ಲ ದುಡ್ಡು ಮಾಡೋರು. ಹಾಂ. ಅಂದರೆ ನಿನಗೆಲ್ಲ ಗೊತ್ತಿದೆ. ಹಾಂ, ಲೆಕ್ಕ ಹಾಕು. ಅಂದರೆ ನಿನಗಿದೆಲ್ಲ ಗೊತ್ತಿದೆ ಅಂದರೆ ಅಲ್ಲಿಗೆ ಇನ್ನೆಷ್ಟು ನೀನು ಬುದ್ಧಿವಂತ ಅಂತ. ಓಕೆ. ಈಗ ನೀನು ತಗೊಬಂದಲ್ಲ, ತಂದಾಗ ಏನು ಬೆಲೆ ಆಗಿದೋ ಇವು? ತಂದಾಗ ಒಂದು ಕಮ್ಮಿ 85. ಒಂದು ಕಮ್ಮಿ 80ಕ್ಕೆ? ಸುಳ್ಳು ಹೇಳ್ತಿಲ್ಲ ತಾನೇ ನೀನು? ಸುಳ್ಳು ಹೇಳ್ತಾರೆ. ಒಂದು ಕಮ್ಮಿ 80. ಹಾಂ. ಇವಾಗ ಏನು ಹೇಳ್ತಿದ್ಯಾ ವ್ಯಾಪಾರನ? ಈಗ ಇದು 2 ಕೈ ಆಗಿ ತಿರ್ಪು ನಾಮೇ ಕೊಟ್ಟು, ಇದು 3ನೇ ಕೈ ನಾವೇ ಹಿಡ್ಕೊಂಡಿರೋದು. ತಿರ್ಗಾ ಸಾಬಾಸ್. 1,00,000 ಹಿಡ್ಕೊಂಡ್ವಿ ಈಗ. ಇವಾಗ ಏನು ಹೇಳ್ತಿದ್ಯಾ ವ್ಯಾಪಾರ? 120 ಹೇಳ್ತಾರೆ. 120. ಯಾರು ಬಂದ್ರೆ ರೈತರು ಕೊಡ್ತೀಯಾ? ಮೊಬೈಲ್ ನಂಬರು? 79 75 72 72 33 30. ಓಕೆ. ಈ ಒಂದೇ ಜೊತೆನಾ ಇನ್ನೂ ಇದಾವ ನಿಮ್ಮವು ಫ್ರೆಂಡ್ ಸರ್ಕಲ್ಲು? 5 ಜೊತೆ. ಯಾವ್ಯಾರವು? ಹಂಗೆ ಬಾ. ಇವ್ಯಾರವು? ಏನಲ್ಲಾಗವೆ? ಹೊಸಬಾಯಿ. ಇವು ಎಲ್ಲ ಏನು ಕೆಲಸ ಮಾಡೋದು ಇದರಲ್ಲಿ? ಉಳುಮೆ, ಕಬ್ಬು ಗಿಬ್ಬು ಗಾಡಿ ಎಲ್ಲ ಇದರಲ್ಲೇ. ಓಕೆ. ಈಗ ಇವು ಯಾರು ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಸೇರಿ ಬಂದಿರೋದಾ? ಎಲ್ಲ ನಿಮ್ಮೂರವೇನೆ. ಮುಗ್ದರೆ ಇಟ್ಕೊಯ್ದ. ಈಗ ಈ ದನಗಳಲ್ಲಿ ನೀವು ವ್ಯವಸಾಯ ಎಲ್ಲ ಮಾಡ್ತಿರಲ್ವಾ? ಈ ವ್ಯವಸಾಯ ಮಾಡಿದಾಗ
ಈ ಒಂದು 70,000 80,000 ನೀವು ತಂದಿರ್ತೀರ. ವ್ಯವಸಾಯ ಎಲ್ಲ ಮಾಡಿ ಲಾಭನೂ ಪಡ್ಕೊಂಡಾದ್ಮೇಲೆ 2 ಲಕ್ಷ 3 ಲಕ್ಷ ವ್ಯಾಪಾರ ಹೇಳ್ತೀರಲ್ಲ ಹೆಂಗೆ? ಜಾತ್ರೆ ಮೇಳದಲ್ಲಿ ಗಂಟಾರು ಸಿಗ್ಲಿ ಅಂತ ಹೇಳ್ತೀವಿ. ಹಂಗೆ ಈಗ ನಾವು ಗಂಟಿಗೆ ಹೇಳಿದ್ರೆ ಅವರು ಗಂಟಿಂದ ಒಳಗೆ ಕೇಳ್ತಾರೆ. ಹಾಂ 20,000 ಮುಂದೆ ಹೇಳಿದ್ರೆ ಗಂಟಾರು ಸಿಗುತ್ತೆ ಆ ಥರ. ಅದಕ್ಕೆ ಈಗ 1,20,000 ವ್ಯಾಪಾರ ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀರ ಅವಾಗ? 1:27 ಒಂದು ಗಂಟೆ ಬಂದು ನಿಂತ್ಕೊತವೆ. ಯಾವ ಇವು ಸಣ್ಣಗಾಡ್ಸು ಸಣ್ಣ ಗಡ್ಸು 1 ಗಂಟೆ ಬರ್ತವೆ ಎಡಬಲ ಅಂತ ನಿಮ್ಮ ಲೆಕ್ಕಾಚಾರ. ಓಕೆ, ಇವೆಲ್ಲ ಈಗ ಹೊಸಬಾಯಿಂದನ ನೀವು ಹಿಡ್ಕೊಂಡು ವ್ಯವಸಾಯ ಮಾಡ್ತಿರಲ್ಲ, ಇವಕ್ಕೆಲ್ಲ ಏನು ತಿಂಡಿ ಕೊಡ್ತೀರಾ ನಿಮ್ಮ ಕಡೆ? ಮಾಮೂಲಿ ರವೆ ಬೂಸ, ಹಾಂ, ಎಲೆ ಬೂಸ, ಹ್ಞೂ, ಅಳ್ಜೋಳ ನುಚ್ಚು ಕೊಟ್ಟರೆ ಉಳ್ಳಿ ಕೊಡ್ತೀವಿ. ಉಳ್ಳಿ ಕೊಡ್ತೀರಾ. ಇಷ್ಟೆಲ್ಲ ಲಾಗೋಡಾಕಿ ಸಾಕ್ತಿರಲ್ಲ, ನಿಮಗೆ ಲಾಭ ಬರುತ್ತಾ ಇದರಲ್ಲಿ? ಲಾಭ ಸಿಕ್ಕು ಒಂದೊಂದು ಯಾರೆಲ್ಲ ಸಿಗುತ್ತವೆ, ಒಂದೆಲ್ಲ ಹೋಯ್ತವೆ. ಹಾಂ, ಅವೆಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಆ ಥರ ಒಂದೆರಡು ಹೋಯ್ತವೆ, ಒಂದೆರಡು ಬರ್ತವೆ ಹಂಗೆ. ಓಕೆ, ಒಟ್ಟಿನಲ್ಲಿ ಯಾರು ಬಂದರೆ ರೈತರು ಕೊಡ್ತೀರಾ? ನಿಮ್ಮ ಮೊಬೈಲ್ ನಂಬರ್ಗೆ ಫೋನ್ ಮಾಡಿದ್ರೆ ಇವೆರಡು ಜೊತೆನೂ ಸಿಗ್ತವೆ. ಸಿಗ್ತವೆ. ಓಕೆ, ಹಂಗೆ ಬನ್ನಿ. ಇವು ಯಾರವು? ಇವು ನಿಮ್ಮವೇ? ಓಕೆ, ಇವು ಎಲ್ಲ ನೀವು ಕೂಟ ಮಾಡ್ದವ ಅಥವಾ ನೀವೇ ಕೂಟ ತಂದವು? ಓ, ಬೇಬಿಲ್ ತಂದಿರವು. ಓಕೆ, ಇವೇನು ಬೆಲೆಗೆ ತೊಗೊಂಡಿದ್ರಿ ನೀವು ಬೇಬಿಲಿ? ಇವು ಒಂದಕ್ಕಾಗಿದ್ದು ಒಂದಕ್ಕೆ 10 ಹೇಳ್ತಾ ಇದ್ದೀರಾ. ಇವೆಲ್ಲ ಅಲ್ಲಾಗವಾ? ಇವು ಇನ್ನೂ ಅಲ್ಲಾಗಿಲ್ಲ, ಇನ್ನು ಹಾಲಲ್ಲೋ? ಹಾಲಲ್ಲೋ. ಇಲ್ಲೆಲ್ಲ ಕಮಿಟಿಗೆ ಬಿಡ್ತಾ ಇದ್ದೀರಾ ಹಂಗಾರೆ? ಕಮಿಟಿ ಬಿಡೋದು ನಾವು. ಕಮಿಟಿಗೆಲ್ಲ ಬಿಡಲ್ಲ, ಯಾಕೆ? ನಮ್ಗೇನು ಕಮಿಟಿ ಆಸೆ ಇಲ್ಲ, ನಮಗೆ ಹುಚ್ಚಿಲ್ಲ. ಹಾಂ, ಬರೀ ರೇಸ್ ಹೊಡಿಬೇಕು, ಬಂದಿಲ್ಲಿ ಪಾರ್ಟಿ ಮಾಡ್ಕೊಂಡು ಹೋಗ್ಬೇಕು, ಇದು ನಿನ್ನ ಹುಚ್ಚು. ಬಾಬಾ ನೋಡ್ರಿ ಯಾವ ಲೆಕ್ಕಾಚಾರ ಹುಡುಗವನೇ. ಗ್ರೇಟ್ ಅನ್ಸುತ್ತಲ್ವಾ? ಇವಾಗ ಇವಕ್ಕೂ 1,01,000 ಅಂತೀಯ, ಅವಕ್ಕೂ 1,01,000 ಅಂತೀಯ. ಇವು ಒಳ್ಳೆವ ಒಳ್ಳೆವ ನಿಮಗೆ ಲೆಕ್ಕಾಚಾರದಲ್ಲಿ? ಹಾಂ, ಇವು ಚಿಕ್ಕ ಸೆಟ್ಟು ಅನ್ಸ್ಲಿಲ್ವಾ? ಚಿಕ್ಕ ಸೆಟ್ಟು ಅಂದರೆ ಬೆಳಕತ್ತವೆ. ಎಲ್ಲಿ ಬೆಳಿತವೆ? ಆಲೆ 60 ಅಡಿ ದಾಟವು ಕೊಂಬು. ಹಾಂ, ಯಾವ ಲೆಕ್ಕಾಚಾರಕ್ಕೆ? ನಿಜ ಹೇಳು, ಸುಳ್ಳು ಹೇಳ್ಬೇಡ. 6 ತಿಂಗಳು ಬೆಳಕತ್ತವಲ್ಲ. 6 ತಿಂಗಳ ಗಂಟು ಮೇವಾಗ್ತಿ ಕಟ್ಟಾಕದ? ಕೆಲಸ ಮಾಡ್ತಾವಲ್ಲ, ಕೆಲಸ ಎಲ್ಲ ಕೆಲಸ ಕಲ್ಸಿದ್ಯಾ ನೀನು? ಹಾಂ, ಏರ್ ಕಟ್ತೀವಿ, ಏರ್ ಉಳ್ತವೆ. ಹಾಂ, ಆ ಲೆಕ್ಕ. ಇನ್ನೇನು ಹೋಗ್ಬೇಕು, ಅಷ್ಟೇ ಸಾಕು ಅಂತನಾ? ಹಂಗೆ. ಹಾಂ, ಒಟ್ಟಲ್ಲಿ ಏನು ಒಳಗಿಳಗೆ ಮಾತಾಡಲ್ಲ, ಮ್ಯಾಲೇನೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಕೂಡ ಇಲ್ಲಿ ಏನು ಜಾತ್ರೆಯಲ್ಲಿ ಸೇಳ್ಳಿ ಜಾತ್ರೆಯಲ್ಲಿ ಮಾರಿದ್ರೆ ಓಕೆ. ಸೇಳ್ಳಿ ಜಾತ್ರೆ ಹೇಳಬೇಕು ಅಂದರೆ ಅದು ಹೆಣ್ಣು ದನಗಳಿಗೆ ಫೇಮಸ್ ಜಾತ್ರೆ. ಇದು ಒಂದು ಖುಷಿ ಆಗುತ್ತೆ, ಯಾಕೆಂದರೆ ಪ್ರತಿಯೊಂದು ಜಾತ್ರೆಗೆ ಹೋದಾಗ್ಲೂ ಸುಮ್ಮನೆ ಲೈಟಿಂಗ್ ಇರೋ ಪೆಂಡಲ್ ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡಿಕೊಂಡು ಅದನ್ನು ಲೈಕು ಕಮೆಂಟ್ಸ್ಗೋಸ್ಕರ ಹಾಕ್ಕೊಂಡು ಕೂತ್ಕೊಳ್ಳೋರ ಮಧ್ಯದಲ್ಲಿ ರೈತರು ಹೇಗಿರ್ತಾರೆ ಅನ್ನೋದನ್ನು ಕೇಳಬೇಕು. ಏನು ಮಾಡ್ತಾರೆ, ಏನು ದುಡಿಮೆ ಮಾಡ್ತಾರೆ, ಅದನ್ನು ಕೇಳಿದಾಗ ನಮಗೂ ಒಂದು ಖುಷಿ ಸಿಗುತ್ತೆ. ಅಟ್ಲೀಸ್ಟ್ ನೋಡೋರು ಕೂಡ ಇನ್ನೊಂದಿನ ಅವ್ರು ಏನು ಮಾಡಬೇಕು ಅನ್ನೋದಕ್ಕೆ ಮುಂದಕ್ಕೆ ದಾರಿ ಆಗುತ್ತೆ. ಓಕೆ, ಹಂಗೆ ಅವನ ಜೊತೆ ಇದ್ದಾವೆ ಅವ್ಯಾರವು? ತಮ್ಮ ಎಲ್ಲಿ ನಿಮ್ಮ ತಮ್ಮ? ಬಾರಪ್ಪ ರಾಜ್ಕುಮಾರ್. ಬಾಪ ರಾಜ್ಕುಮಾರ್, ಬಾರಯ್ಯ ಬಾರಪ್ಪ. ಏನು ಕತೆ ನಿಂದು ಎಲ್ಲ ಕೇಳೋಣ ಬಾಪ. ಏನೇನು ಮಾಡ್ತಾ ಇದೆಯಾ ಎಲ್ಲ ಹೇಳ್ಬಾರಪ್ಪ. ಬಾಪ, ಎಲ್ಲ ನಿನ್ನ ತಮ್ಮ ಕರಿಯೋ. ಬಾರೋ ಓಲಿ, ನೀನು ಪಾಪ ಬೆಳಗಾನ ಮಲಗಿದೆ ಅಂತ ಹೇಳ್ತೀನಿ. ಬಾರೋ, ಆಯ್ತು ಗೊತ್ತು ನನಗೆ. ಬಾರೋ ನೋಡಿ ಪಾಪ, ಇವನು ಪಾಪ ಎದ್ರಕಂಡೇ ಹೋಯ್ತವನೆ. ರಾತ್ರಿ ಹೊಡೆದ ಪಾಕ ಮನಗಿದೆ. ರಾತ್ರಿ ನಾನು ಬಂದಾಗ ಈಗ ವಿಚಾರ ಗೊತ್ತಾಗೋಯ್ತಲ್ಲ, ಅದಕ್ಕೆ ಎದ್ರಕೊಂಡು ಹೋಯ್ತವನೆ ಪಾಪ ಪಾಯಿ. ಹಾಂ, ಓಕೆ. ಈಗ ಇವು ಏನು ನೀವೇ ಕೂಟ ಮಾಡಿರೋದ ಅಥವಾ ತಂದ್ರ? ಹಳ್ಳಿ ಮೇಲೆ ತೆಗೆದದ್ದು, ಇಲ್ಲೇ ಬನ್ನಳ್ಳಿಲಿ. ಹಾಂ, ಬೆಟ್ಟಳ್ಳಿ ತೆಗೆದದ್ದು. ಹಾಂ, 82,000 ತೆಗೆದಿದ್ದು. 82,000 ತೆಗೆದಿದ್ದು. ಯಾವಾಗ ತೆಗೆದಿದ್ದು? ಇವು ಒಂದು ತಿಂಗಳು ಆಯ್ತಾವೆ. 1 ತಿಂಗಳು. ಇಲ್ಲೆಲ್ಲ ಕೊಂಬೆಲ್ಲ ಯಾರು ಮಾಡೋದು ಈ ಕಡೆ? ಕೊಂಬು ಇಲ್ಲಿ ಕೊಪ್ಪಳು ರಾಮಕೃಷ್ಣ ಅಂತವ್ರೆ, ಅವ್ರು ಮಾಡ್ತಾರೆ. ಹಾಂ, ಅಲ್ಲ ಈ ಕೊಂಬು ಮೊಗರ ಆಗ್ಲಿಲ್ವಾ? ಸ್ವಲ್ಪ ಮುಂದಕ್ಕಾಗ್ಲಿಲ್ವಾ ಜಾಸ್ತಿ? ಒಂಚೂರು ಮುಂದಕ್ಕಾದ್ರೆ ಹಿಂದಕ್ಕೆ ಎಳೆದು ಕಟ್ಕೋಬೋದು. ಹಾಂ, ಹಿಂದಕ್ಕಾದ್ರೆ ತಿರ್ಪು ನತ್ತಿನೇ ಹೊಡಿಬೇಕಾಯ್ತದೆ. ಹಂಗೆ ಹೋಗಿ ಬಂದು ರಿಂಗ್ ಸ್ಪಾನರ್ ಹಾಕೊಂಡು ಹಿಂದಕ್ಕೆ ಎಳಿಬೋದು ಅಂತ. ಇದಾದ್ರೆ ಹಿಂಗೆ ಅಚ್ಚೆ ಕಟ್ಕೊಬಿಟ್ರೆ ಹಿಂದಕ್ಕೆ ಬತ್ತೆ. ಹಿಂದಕ್ಕಾದಂಗಾದ್ರೆ ತಾಳ್ನೆ ಹಿಂಗೆ ಮುರಿದು ಕಟ್ಬೇಕಾಯ್ತದೆ. ಆ ಥರ. ಅದಕ್ಕೋಸ್ಕರ ಇದಕ್ಕೆ ಜಾಸ್ತಿ ಮುಂದಕ್ಕಾಗ್ಲಿವಾ? ಅದು ನತ್ತಿ ಅಗಲ ಐತೆ ಬುಂಡೆ. ಇದಕ್ಕೆ ಗಣೇಶನ ಬುಂಡಿ ಹೆಂಗೆ ಇದಕ್ಕೆ ನತ್ತಿ ಅಗಲ ಅದಕ್ಕೆ ಮುಂದಕ್ಕೆ ತಳಿಸಿದ್ವಿ. ಅದಕ್ಕೋಸ್ಕರ ಮುಂದಕ್ಕೆ ತಳಿಸಿದ್ರ ಅಂದರೆ ರೈತರಿಗೆ ಮೋಸ ಮಾಡ್ತಾ ಇದೀವಿ. ರೈತರಿಗೆ ಯಾಕಣ ಮೋಸ ಮಾಡಮ್ಮ? ಮತ್ತೆ ಇದು ಮಾಮೂಲಿ ಇರೋದು ಯಾಕಣ ಇದು ಬುಂಡೆ. ಬುಂಡೆ ಮುಂದಕ್ಕೆ ತಳ್ಳು ಸಮಯ ಹಿಂದಕ್ಕೆ ಕಟ್ಕೋಬೇಕು. ಹಿಂದಕ್ಕೆ ಆದರೆ ವರ್ಷಕ್ಕೊಂದ್ಸಲ ಸ್ವಲ್ಪ ಎತ್ತರ. ಹಾಂ, ಆ ಉದ್ದೇಶಕ್ಕೆ ಕೊಂಬು ಮುಂದಕ್ಕೆ ತಳ್ಳದೆ. ಹಾಂ, ಓ ಅಂದರೆ ಗೊತ್ತಾಗ್ಬಾರ್ದು ರೈತನಿಗೆ. ಏನು ಗೊತ್ತಾಗ, ಏನು ಮೋಸ ಆಗೋದು ಅದರಲ್ಲಿ. ಹಾಂ, ಕೊಂಬ್ ನ್ಯಾರ ಮಾಡಿಸಿರೋದು ಅಷ್ಟೇ ನಾವು. ಕೊಂಬ್ ನ್ಯಾರ ಮಾಡಿಸಿದ್ಯಾ? ಹಿಂಗೆ ಕಾಣ್ಬಿಡುತ್ತೆ, ಹಿಂಗೆ ನೆಟ್ಟಿಗೆ ನಿಲ್ಸಿರೋದು. ನೆಟ್ಟಿಗೆ ನಿಲ್ಸಿದ್ಯಾ? ಒಟ್ಟಿನಲ್ಲಿ ಈಗ ಕಲಿಯುಗನ ತೋರಿಸ್ತಾ ಇದ್ದೀನಿ ನೀನು ಜನಕ್ಕೆ.
ಕರೆಕ್ಟಾ? ಹಾಂ ಒಟ್ಟಿನಲ್ಲಿ ಈ ಸೇಳಿ ಜಾತ್ರೆಲಿ ನೀನೇ ಫೇಮಸ್ ಇವಾಗ. ನಾವೇನು ಫೇಮಸ್ ಎಲ್ಲ ಎಲ್ಲ ನೀನೇ ಫೇಮಸ್ಸು. ಹೇಳಿ ಜಾತ್ರೆ ನಾವೇ ಫೇಮಸ್ ಅಂತ ಹೇಳೋಕ್ಕಾಗಲ್ಲ. ಓಕೆ, ಈಗ ಇಷ್ಟು ಜನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದೇ ಕಡೆ ಸೇರ್ಕೊಂಡಿದ್ರಲ್ಲ, ಏನು ಕಾರಣ? ನಮ್ಮೂರಲ್ಲೆಲ್ಲ ಒಂದೇ ತಗೊಂಡು ನಾವು ಒಂದೇ ಕಡೆನೇ ನಿಮ್ಮೂರವರೆಲ್ಲ. ಓಕೆ, ಈಗ ಇಷ್ಟು ದನಗಳೆಲ್ಲ ಇಷ್ಟೊಂದು ತಿಂಡಿಗಳೆಲ್ಲ ಹಾಕ್ಸಾಕ್ತೀನಿ ಅಣ್ಣ, ಇಷ್ಟೆಲ್ಲ ಖರ್ಚು ಬರುತ್ತೆ ಅಂತ ಹೇಳ್ತೀರಲ್ಲ, ನಿಮಗೆ ಲಾಭ ಸಿಗುತ್ತಾ? ಲಾಭ ಕೇಳ್ತೀವಿ, ಉತ್ಕೋತೀವಿ, ಅದೇ ಲಾಭ ಏನೋ ಒಂದು 2,000 ಬರ್ತನೆ ಫ್ರೆಂಡ್ಶಿಪ್ ಅನ್ಕೊಂಡು ಕೊಡ್ತೀವಿ ಅಷ್ಟೇ, ಆ ಥರ. ಓಕೆ, ಏನು ಓದಿರೋದು ನೀನು? ನಾವು SLC ಅಷ್ಟೇ. SLC ಓದಿ ಈಗೆಲ್ಲ ಏನು ಮಾಡ್ತಾಯಿದ್ರಿ? ಎಷ್ಟು ಜನ ಇದ್ರಿ ಫ್ರೆಂಡ್ಸು ಟೋಟಲು? ನಾವು ಒಂದು 7-8 ಸೀಟ್ ಅವಿ. 7-8 ಸೀಟು. ಎಲ್ಲ ಕಾಲೇಜ್ಗೆ ಹೋಯ್ತವ್ರೋ? ಯಾವ ಹೋಯ್ತಾರ ಅವು ಹಿಂಗೆ ಈ ನೋಡಿ ನೋಡ್ದಾ ಹೆಂಗೆ ನಮ್ಮ ಹುಡುಗರು ತಗ್ಲಾಕೊಳ್ಳೋದು ನೋಡಿ, ಹಿಂಗೇನೆ. ಹಾಂ ನೋಡ್ರಿ, ಇಲ್ಲಿರೋ ಯಾವಾರ ಒಂದು ಮಕ್ಕನಾರು ಕಾಲೇಜ್ ಹತ್ತವ ಅಂದರೆ ಒಂದೇ ಒಂದು ಹತ್ತದೆ. ಹಾಂ ನೋಡು, ಆಮೇಲೆ ನೋಡಿ ಇವನು ಡಿಗ್ರಿ ಕಾಲೇಜ್ ಹುಡುಗಿ ಲವ್ ಮಾಡ್ತಾವನಂತ ಇವನು. ಯಪ್ಪ, ಅವನು ಹುಡುಗಿ ನೋಡೋಕ್ಕೋಸ್ಕರ ಹೋಯ್ತಾನಂತೆ. ಹಾಂ ನೋಡಿ ಲೆಕ್ಕಾಕಳಿ ಹೆಂಗದೆ ಹುಡುಗರ ಜೀವನ. ಹಾಂ ಅಲ್ಲ ಕಣಪ್ಪ, ನೀವು ಕಾಲೇಜ್ಗೆ ಹೋಗಿ ಕಾಲೇಜಲ್ಲಿ ಎಂಜಾಯ್ ಮಾಡ್ಕೊಂಡು ಶೋಕಿ ಮಾಡ್ಕೊಂಡು ದನ ಸಾಕದ್ಬಿಟ್ಟು ಕಾಲೇಜನ್ನೇ ಬಿಟ್ಬಿಟ್ಟು ಶೋಕಿಗೆ ಬಂದ್ಬಿಟ್ರೆ ಹೆಂಗೆ ಕತೆ? ಕಾಲೇಜಲ್ಲಿ ಏನು ಸೋಕಿ ಮಾಡಿರಿ? ಇಲ್ಲ ಕಾಲೇಜಲ್ಲಿ ಏನು ಸೋಕಿ ಮಾಡಂಗಿಲ್ಲ. ಇಲ್ಲ ಹುಡುಗಿರ್ ಮುಂಚೆ ಹೋಗಿ ಗಿಣೆ ಹೊಡ್ಕೊಂಡು ಹಾಳಾಗೈತೆ ಅಷ್ಟೇ. ಇವ್ರ ಜೊತೆಲಿದ್ರೆ ಏನಿಲ್ಲ, ಏನು ಇಲ್ಲ, ಆರಾಮಾಗಿರ್ಬೋದು. ಹುಡುಗಿ ದೋಸೆ ಇನ್ನೊಬ್ಬ ಕಡಿತಾಳೆ, ಇವ್ ದೋಸೆ ಇದ್ರೆ ಏನು ಇಲ್ಲ. ಹಂಗೆ ಈಗ ಅಂದ್ರೆ ಈಗ ಹುಡುಗಿ ಜೊತೆಲಿ ಹೋದ್ರೆ ಕರ್ಕೊಂಡ್ ಕಡಿತಾಳೆ ಅಂತ ಕನ್ಫರ್ಮ್ ಆಗೋಯ್ತು. ನಾನು ಲವ್ ಮಾಡ್ತಿರ್ತ ತಿರ್ಗು ಇನ್ನೊಬ್ಬನ್ ಲವ್ ಮಾಡ್ತಾಳೆ, ಅವನ ದೋಸೆ ಕಡ್ದೊಟ್ಟು ಹೋಗೋದು. ಅಂದ್ರೆ ನಿನಗೆ ಡೌಟು ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಂದ್ರೆ ನಿಂದ ಹಳೆ ಲವ್ ಸ್ಟೋರಿ ಇದು ಸ್ಕೂಲ್ದು. ನಿಜ ಹೇಳು, ಸುಳ್ಳು ಹೇಳ್ಬೇಡ. ಕರೆಕ್ಟ್ ತಾನೇ? ಅಲ್ಲ ನಿಂದಿದ್ದು 8ನೇ ಕ್ಲಾಸ್ ಸ್ಟೋರಿ ತಾನೇ? ನೋಡ್ದಾ? ಹಾಂ ನೋಡು, ಒಳೆ ಕಡೆ ಬಿದ್ದುಬಿಟ್ಟು ಅಲ್ಲಿ ಏನೇನೇನೇನೋ ಗೊತ್ತಾಯ್ತು ನನಗೆ. ನಿನ್ನ ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋದೆಲ್ಲ. ಹಾಂ ನೋಡ್ದಾ? ಹಾಂ ಒಟ್ಟಿನಲ್ಲಿ ಏನೋ ಮಾಡು, ಒಟ್ಟಿನಲ್ಲಿ ಏನೇ ಆದ್ರೂ ದನ ಬಿಡಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದ್ಯಾ. ಏನದು ಕೈ ಮೇಲೆ? ದನಿನ ಚಿತ್ರ ಬೇರೆ ಬರ್ಸ್ಕೊಂಡಿದ್ಯೋ? ಏನು ಸಮಾಚಾರ? ಯಾವ ದನ ಅದು? ಅಣ್ಣಪ್ಪ. ಅಣ್ಣಪ್ಪ ರೇಸಲ್ಲಿ ಫೇಮಸ್ಸು. ಓ, ಅದಕ್ಕೆ ಅದನ್ನು ಬರ್ಸ್ಕೊಂಡಿದ್ಯಾ ನೀನು? ಆ ಥರ ಎಲ್ಲ ರೇಸೆಲ್ಲ ಆಡ್ತೀಯೋ? ರೈಸ್ ಹುಚ್ಚಿಲ್ಲ. ಹಾಂ ಮತ್ತೆ ಬರ್ಸ್ಕೊಂಡೆ? ಮತ್ತೆ ಯಾಕೆ ದನ ಹಾಕ್ಸ್ಕೊಂಡಿವಿ. ನಿಂದೆ ಹಾಕ್ಸ್ಕೋಬೇಕಾಗಿತ್ತು. ಈಗ ನನ್ ಕೈ ಈಗ 4 ದಿನ ಇರ್ತಾವ, ಹೋಯ್ತವ ಇನ್ನೊಂದೇರು ಇರ್ತೀವಿ, ಮಾರ್ತಾ ಇರ್ತೀವಿ. ಇದಾದ್ರೆ ಶಾಶ್ವತ ಅದೇ ಆ ಥರ. ಓಕೆ, ಇವಾಗ ನಿನ್ನ ಜೊತೆ ಸೇರ್ಕೊಂಡು ಇವರೆಲ್ಲ ಹಿಂಗೆ ನಿನ್ನನ್ನು ಆಸ್ಲಾಟ ಮಾಡ್ತಾವ್ರಲ್ಲ, ಹೆಂಗೆ ಕತೆ ಇದು ನಿಂದು? ನಂದು ಒಂದೇ ಅಂದೇನು ಕತೆ. ಹೆಂಗೆ ಇವ್ರನ್ನ ನಂಬ್ಕೊಂಡು ನೀನು ಇವ್ರನ್ನೆಲ್ಲ ನೀನು ಜೊತೆಲಿ ಇಟ್ಕೊಂಡಿರೋದು ಹೆಂಗೆ ಕತೆ ಇದ್ದ? ಹಾಂ ನಿನ್ನ ಅಲ್ಲಲ್ಲ, ನಿನ್ನ ಮಾನ ಮರ್ಯಾದೆ ಎಲ್ಲ KG ಲೆಕ್ಕದಲ್ಲಿ ಗ್ರಾಮ ಲೆಕ್ಕದಲ್ಲಿ ಹರಾಜಾಗ್ತಾವ್ರಲ್ಲ ಇವರು, ಚಿನ್ನ ಬೆಳ್ಳಿ ಹರಾಜಾಗ್ತಂಗೆ. ಹಾಂ ಏನು ಸಮಾಚಾರ ಇದು ಕತೆ? ಹಂಗೆ ಹುಡುಗರ ಮೇಲೆ ಹಿಂಗೆಲ್ಲ ಇರಬೇಕು ಅಂತೀಯಾ? ಹಂಗೆ ಒಟ್ಟಿನ ಜಾತ್ರೆಗೆ ಬಂದಿದ್ದೀವಿ, ಖುಷಿಯಾಗಿರ್ಬೇಕು. ಓಕೆ, ನಾನು ಕೇಳಿರೋದ್ರಲ್ಲಿ ಏನೋ ಬೇಜಾರಾಯ್ತಾ? ಖುಷಿಯಾಗಿದ್ದೀಯಾ? ಒಟ್ಟಿನಲ್ಲಿ ಖುಷಿಯಾಗಿರು. ಇನ್ನೂ 10 ಜೊತೆ ದನ ಕಟ್ಟು, ದೊಡ್ಡ ಮಟ್ಟಕ್ಕೆ ಬೆಳಿ, ಅಷ್ಟೇ ಸಾಕು, ಖುಷಿಯಾಗುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಲೈನಲ್ಲಿ ಇರ್ತಕ್ಕಂಥ ಯಾವುದೇ ದನಗಳದ್ದು ಏನು ವಿಡಿಯೋ ಮಾಡಿದ್ದೀವೋ ಯಾರಿಗಾದ್ರೂ ಬೇಕು ಅನ್ನಿಸ್ತೋರು ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಆ ಹುಡುಗರು ಮೊಬೈಲ್ ನಂಬರ್ ಕಳಿಸಿ, ಅಣ್ಣ ಇದೇನು ಬೆಲೆ ಅಥವಾ ಜಾತ್ರೆಲಿ ಕೊಟ್ರಾ ಇಲ್ಲ ಉಂಟು ಅಂತ ಕೇಳಿದ್ರೆ 101% ಹೇಳ್ತಾರೆ. ದನ ತಗೋಬೋದು, ಏನು ಮೋಸ ಏನಿಲ್ಲ. ಬಟ್ ಒಂದಕ್ಕಿಂತ ಒಂದು ಕೂಟ ಅಷ್ಟು ಅಂದ್ಕೊಳ್ಳೋಷ್ಟು ಪರ್ಫೆಕ್ಟಾಗಿಲ್ಲ. ಕೆಲವ್ದು ಕೂಟ ಬಿಚ್ಕೋತವೆ ಒಂದಲ್ಲ ಒಂದಿನ. ಆ ಲೆಕ್ಕಾಚಾರಕ್ಕೆ ನಾನಲ್ಲಿ ನೋಡಿ ತಗೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲ ಗೇಯ್ದಿರೋ ದನಗಳೇ, ವ್ಯವಸಾಯ ದನಗಳು. ಹಾಗಾಗಿ ಯಾವುದೇನು ಮೋಸ ಏನಿಲ್ಲ. ತುಂಬ ಒಂದು ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯೂಪ್ಪ. ಖುಷಿ ಆಯಿತಾ? ಬೇಜಾರೇನಿಲ್ಲ ತಾನೇ? ಆಮೇಲೆ ಎಲ್ಲ ಹುಡುಗರು ಹಾಕೊಂಬಂದು ಅಲ್ಲೆಲ್ಲೋ ತೊರೆತ ಒಡಿಸಿ ಗಿಡ್ಸಲ್ಲ ತಾನೇ? ಆಗಲ್ವಾ? ಓಕೆ ಓಕೆ.